ಯುಕ್ರೇನ್ನ ಹಡಗಿನ ಮೇಲೆ ರಷ್ಯಾ ಭೀಕರವಾದಂಥ ದಾಳಿ ಮಾಡಿದೆ. ಕಾಸರಗೋಡಿನ ವ್ಯಕ್ತಿ ಸೇರಿದಂತೆ 4 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. ಉಕ್ರೇನ್ನ ಕರಾವಳಿ ಒಡೆಸಾ ಬಂದರಿನ ಮೇಲೆ ದಾಳಿ ಮಾಡಿತು ರಷ್ಯಾ. ಜುಲೈ 19 ಹೊರಟಿದ್ದಂಥ ಹಡಗು ಆ ಹಡಗಿನ ಮೇಲೆ ದಾಳಿ ಮಾಡಿತು. ವಾಣಿಜ್ಯ ಸರಕು ಸಾಗಣೆ ಹಡಗು ಅದ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ರಷ್ಯಾ ದಾಳಿಗೆ ಕಾಸರಗೋಡಿನ ಅಖಿಲ್ ಜೋಯಾನ್ ಕೂಡ ಬಲಿಯಾಗಿದ್ದಾನೆ. Hotel Management with AI. Join IIHM, International Institute of Hotel Management. ಗುರುಪ್ರೀತ್ ಸಿಂಗ್ ಭಟ್, ಜಗನ್ ಸಿಂಗ್, ಅಭಿಷೇಕ್ ಸಾವನ್ನಪ್ಪಿರುವಂಥ ಇತರ 3. ಒಟ್ಟು 17 ಮಂದಿ ಹಡಗಿನಲ್ಲಿದ್ದರು. 10 ಜನಕ್ಕೆ ತೊಂದರೆ ಆಗಿದೆ. ಒಬ್ಬನ ಸ್ಥಿತಿ ಗಂಭೀರವಾಗಿದೆ. ಒಟ್ಟು 4 ಭಾರತೀಯರು ಸೇರಿದಂತೆ ಒಟ್ಟು 10 ಮಂದಿ ಸಾವನ್ನಪ್ಪಿರೋದು. MV ಗೋಲ್ಡನ್ ಲಿಯೋ ಹಡಗಿನ ಮೇಲಾದಂಥ ದಾಳಿ. ಈ ಸಾಮಾನ್ಯವಾಗಿ ಸಾಮಾನು ಸರಂಜಾಮುಗಳು ಅಂದರೆ ದಿನಸಿ ವಸ್ತುಗಳು, ಧಾನ್ಯಗಳು, ಲೋಹಗಳು, ರಾಸಾಯನಿಕಗಳನ್ನು ರಫ್ತು ಮಾಡ್ತಿದ್ದಂಥ ಹಡಗಿದು. ನೋಡಿ ಯಾವ ರೀತಿ ದಾಳಿಯಾಗಿದೆ, ನಾವು ತೋರಿಸ್ತಾ ಇದ್ದೀವಿ. ಆ ಹಡಗಿಂದು ಫುಲ್ ಸ್ಕ್ರೀನ್ ತೋರಿಸಿ. ಎಸ್, ಹಡಗಿನ ಮೇಲಾದಂಥ ದಾಳಿ ನೋಡಿ. ಸರಕು ಸಾಗಣೆ ಮಾಡ್ತಿದ್ದಂಥ ಹಡಗು ನೋಡಿ ಯಾವ ಪರಿ ಹೊಗೆ ಇದ್ದಿದೆ ನೋಡಿ. ಉಕ್ರೇನ್ ಮೇಲೆ ನಡೆದಂಥ ದಾಳಿ ಇದು. ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡಿ ಇಡೀ ವಿಶ್ವ ಯುದ್ಧದ ಭೀತಿ ಎದುರಿಸ್ತಾ ಇದ್ದೀನೋ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಇನ್ನೊಂದೇನು ಅಂದರೆ, ಹಿಂದಿನ ಯುದ್ಧಗಳೆಲ್ಲ ಈ ಶುರುವಾಗಿ ಏನೋ ಒಂದು ವಾರ, 10 ದಿವಸ, 15 ದಿವಸ, ತಿಂಗಳಿಗೆ ಮುಗಿತಾ ಇತ್ತು. ಈಗ ವರ್ಷಗಟ್ಟಲೆ ನಡೆಯುವಂಥ ಯುದ್ಧ ಇದೇನಿದು? ಈಗ ನೋಡಿ, ಕಂಡು ಕೇಳರಿಯದಂಥ ದಾಳಿ ಆಗಿರುವಂಥದ್ದು. ಜೊತೆಗೆ 10 ಜನ ಸತ್ತಿದ್ದಾರೆ. ದುರದೃಷ್ಟಕರ ಸಂಗತಿ ಅಂದರೆ 10 ಜನರಲ್ಲಿ 4 ಮಂದಿ ಭಾರತೀಯರು. ಏನಂತೀರಿ? ಹೌದು ರಂಗನಾಥ್, ಯುಕ್ರೇನ್ ಹಾಗೂ ರಷ್ಯಾ ನಡುವೆ ನಿರಂತರವಾದಂತಹ ಯುದ್ಧ ನಡೀತಾ ಇದೆ. ಕಳೆದ 3-4 ವರ್ಷಗಳಿಂದಲೂ ಕೂಡ ನಿರಂತರವಾದ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಉಕ್ರೇನ್ ಒಂದು ರೀತಿ ರಷ್ಯಾದ ಮೇಲೆ ಡ್ರೋನ್ ದಾಳಿಯನ್ನು ಮಾಡ್ತಾ ಇತ್ತು. ದೊಡ್ಡ ದೊಡ್ಡ ಕಟ್ಟಡಗಳನ್ನು, ಅದು ಕೂಡ ಮಾಸ್ಕೋ ನಗರವನ್ನು ಗುರಿಯಾಗಿರಿಸಿಕೊಂಡು ದೊಡ್ಡ ದೊಡ್ಡ ದಾಳಿಯನ್ನು ಮಾಡ್ತಾ ಇತ್ತು. ಈಗ ರಷ್ಯಾ ಕೂಡ ಅದೇ ರೀತಿಯಾದಂಥ ದಾಳಿಯನ್ನು ಇವತ್ತು ಮಾಡಿರುವಂಥದ್ದು. ಅಂದರೆ ಜುಲೈ 19ನೇ ತಾರೀಕು ಮಾಡಿದೆ. ಜುಲೈ 19ನೇ ತಾರೀಕು ಸಂಜೆ ಒಡಿಸ್ಸಾ ಬಂದರಿನಲ್ಲಿರ್ತಕ್ಕಂಥ ಉಕ್ರೇನ್ನ ಒಡಿಸ್ಸಾ ಬಂದರಿನಲ್ಲಿರ್ತಕ್ಕಂತಹ ಹಡಗಿನ ಮೇಲೆ ನೇರವಾದಂತಹ ದಾಳಿಯನ್ನು ರಷ್ಯಾ ಮಾಡಿರುವಂತಹದ್ದು. 3 ಕ್ಷಿಪಣಿಗಳ ಮೂಲಕ ಒಂದೇ ಹಡಗನ್ನು ಟಾರ್ಗೆಟ್ ಮಾಡ್ಕೊಂಡು ದಾಳಿಯನ್ನು ಮಾಡಿದೆ. ಮೆಕ್ಕೆಜೋಳವನ್ನು ಸಾಗಿಸ್ತಿದ್ದಂತಹ ಹಡಗಿನ ಮೇಲೆ MV ಗೋಲ್ಡನ್ ಲಿಯೋ ಈ ಹಡಗಿನ ಮೇಲೆ ದಾಳಿಯನ್ನು ರಷ್ಯಾ ಮಾಡಿರುವಂತಹದ್ದು. ಈ ಹಡಗು ಎಲ್ಲ ಒಂದು ಕಡೆ ಮುಂಬೈ ಮೂಲದ ಹಡಗು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಇದು ಭಾರತಕ್ಕೆ ಸೇರಿದಂತಹ ಹಡಗಲ್ಲ. ಆದರೆ ಇಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಭಾರತೀಯರು ಮತ್ತು ಸಿರಿಯಾ ಮೂಲದ ಸಿಬ್ಬಂದಿಗಳಾಗಿರ್ತಾರೆ. ಒಂದು 10ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿಗಳು ಸಾವನ್ನಪ್ಪಿರುವಂತಹದ್ದು ಈ ದಾಳಿಯಲ್ಲಿ. ಮತ್ತು 8ಕ್ಕೂ ಹೆಚ್ಚು ಮಂದಿ ತೀವ್ರತರನಾಗಿ ಗಾಯಗೊಂಡಿದ್ದಾರೆ. ಹಡಗಿನಲ್ಲಿದ್ದಂಥವ್ರನ್ನೆಲ್ಲ ರಾತ್ರಿ ರಕ್ಷಣಾ ಕಾರ್ಯಾಚರಣೆ ಮೂಲಕ ಅವ್ರನ್ನ ರಕ್ಷಣೆ ಮಾಡಲಾಗಿದೆ. ಹಡಗು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಆ ರಷ್ಯಾ ಮಾಡಿರತಕ್ಕಂತಹ ದಾಳಿಯನ್ನು ಭಾರತ ಕೂಡ ಖಂಡಿಸಿರುವಂಥದ್ದು, ವಿಶ್ವದ ನಾನಾ ದೇಶಗಳು ಕೂಡ ಖಂಡಿಸಿದೆ. ಬಹು ಮುಖ್ಯವಾಗಿ ಈ ಥರದ ಹಡಗಿನ ಮೇಲೆ ದಾಳಿ ಏನಾಗಿದೆ, ಇದರಲ್ಲಿ 4 ಭಾರತೀಯರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಕಾಸರಗೋಡಿನ ಮೂಲದ ಯುವಕ ಕೂಡ ಸಾವನ್ನಪ್ಪಿರುವಂತಹದ್ದು. ಕೇರಳ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಭಾರತದ ವಿದೇಶಾಂಗ ಇಲಾಖೆಯ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತಹದ್ದು. ಕೇರಳ CM ಅವರು ಕೂಡ VD ಸತೀಶ್ ಅವರು ಕೂಡ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಆ ಸಿಬ್ಬಂದಿ ಕಾಸರಗೋಡಿನ ಯುವಕನ ಮೃತದೇಹವನ್ನು ಭಾರತಕ್ಕೆ ತರಬೇಕಾಗಿದೆ. ಅದಕ್ಕೆ ಭಾರತೀಯ ವಿದೇಶಾಂಗ ಸಚಿವಾಲಯದ ಸಹಾಯ ಬೇಕಾಗುತ್ತೆ. ಹಾಗಾಗಿ VD ಸತೀಶ್ ಅವರು ಕೂಡ ಕೇಂದ್ರ ಸರ್ಕಾರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಕಾಸರಗೋಡಿನ ಯುವಕನ
ಮೃತದೇಹವನ್ನು ತರಲಿಕ್ಕೆ ಮತ್ತೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ದೇಶದ ಬೇರೆ ಬೇರೆ ಭಾಗದ ಯುವಕರುಗಳು ಕೂಡ ಸಾವನ್ನಪ್ಪಿರೋದ್ರಿಂದ ಅವರ ಮೃತದೇಹವನ್ನು ಹೇಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ವಿದೇಶಾಂಗ ಸಚಿವಾಲಯ ಕಾರ್ಯನಿರತರಾಗಿರುವಂತಹದ್ದು. ಒಂದ್ ಕಡೆ ಗಲ್ಫ್ ಯುದ್ಧ ಮುಂದುವರಿತಾ ಇದೆ, ಅಮೆರಿಕ ಇರಾನ್ ಮೇಲೆ ದಾಳಿ ನಿರಂತರವಾಗಿ ಮಾಡ್ತಾನೆ ಇದೆ. ಈಗ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಮತ್ತಷ್ಟು ಸಂಘರ್ಷ ತೀವ್ರ ಸ್ವರೂಪವನ್ನು ಪಡಿತಾ ಇದೆ ರಂಗನಾಥ್.